ವಂಶ ಪಾರಂಪರ್ಯವಾಗಿ ಬರುತ್ತಾ ಅಥವಾ ಏಜ್ ರಿಲೇಟೆಡ್ ಇದೆಯಾ ಇದು? ಅದು ಮೂಢನಂಬಿಕೆ, ವಂಶ ಪಾರಂಪರ್ಯ ಕಾಯಿಲೆ ಅಲ್ಲ. ನಾನು ಹೇಳಿದೆ, ಒಂದು ಬ್ರೈನ್ ಏರಿಯಾ ಬೇಗ ವಯಸ್ಸಾಗ್ತಿದೆ. ಈಗ ನಮ್ಮದು ಲಾಂಜಿಟಿವಿಟಿ ಅಥವಾ ಒಂದು ದೇಶದ್ದು ಎಷ್ಟು ವರ್ಷ ಬದುಕ್ತಾರೆ, ಸೊ ಆ್ಯಾವ್ರೇಜ್ ನಮ್ಮ ಇಂಡಿಯಾದು ಲಾಂಜಿಟಿವಿಟಿ ಜಾಸ್ತಿ ಆಗಿದೆ. ಈಗ ಅಪ್ರಾಕ್ಸಿಮೇಟ್ಲಿ 75 to 80 ಇಯರ್ಸ್ ಎಲ್ಲ ಬದುಕ್ತಾರೆ. ಸೊ ನಮ್ಮದು ಏಜ್ ಆಗ್ತಾ ಇದ್ದಂಗೆ ಇಡೀ ಬಾಡಿಯಲ್ಲಿ ಸಿಸ್ಟಮ್ಸ್ ಎಲ್ಲ ಸ್ಲೋ ಆಗ್ತಾ ಬರ್ತವೆ. ಅದು ನಾರ್ಮಲ್ ಏಜಿಂಗ್ ಪ್ರೋಸೆಸ್. ಸೊ ಇದರಲ್ಲೂ ನಾನು ಹೇಳ್ದಂಗೆ ಡಿಜೆನ್ರೇಟಿವ್ ಪ್ರೋಸೆಸ್ಸಿಂದ ಈ ಕಾರಣ ಬರೋದು. ಎಕ್ಸಾಕ್ಟ್ ಕಾರಣ ಯಾಕೆ ಆ ಏರಿಯಾ ಮಾತ್ರ ಬೇಗ ವಯಸ್ಸಾಗ್ತದೆ, ಆ ಏರಿಯಲ್ಲಿ ಮಾತ್ರ ಡೋಪಮೀನ್ ಯಾಕೆ ಕಡಿಮೆ ಆಗಿದೆ, ಅದಕ್ಕೆ ಕರೆಕ್ಟಾಗಿ ಕಾರಣಗಳು ಸಿಗಲಿಲ್ಲ. ಬಟ್ ಯೂಶ್ವಲಿ ಏನಾಗ್ತದೆ, ಯಾವುದೋ ಒಂದು ಹಳೇದು ಇನ್ಸಲ್ಟಿಂದ ಆ ಏರಿಯಾಗೆ ಡ್ಯಾಮೇಜ್ ಆಗ್ತದೆ, ಅದರಿಂದ ಡೋಪಮೀನ್ ಕಮ್ಮಿ ಆಗ್ತದೆ. ಜೆನೆಟಿಕ್ ಅಂತೂ ಅಲ್ಲ, ವಂಶ ಪಾರಂಪರೆಯಿಂದ ಬರೋದಂತ ಅಲ್ಲ. ಪಾರ್ಕಿನ್ಸನ್ಸ್ ಕಾಯಿಲೆ ಲೆಸ್ ದೆನ್ 5%, ಅಂದರೆ 5%ಗಿಂತ ಕಮ್ಮಿ ಜನಕ್ಕೆ ಮಾತ್ರ ಪಾರ್ಕಿನ್ಸನ್ಸ್ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರ್ತದೆ. ಇಲ್ದಿದ್ರೆ ಇಟ್ ಈಸ್ ಎ ಏಜ್ ರಿಲೇಟೆಡ್ ಡಿಜೆನ್ರೇಟಿವ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ನಮ್ಮ ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಚಾನ್ಸಸ್ ಆಫ್ ಗೆಟಿಂಗ್ ಪಾರ್ಕಿನ್ಸನ್ಸ್ ಜಾಸ್ತಿ.